ಶಾಂತಕ ನಿಂಗ ಬಂಗಾರ ಮಾಡ್ಸಾರ ಯಾವಾಗ ಮಾಡ್ಸಿದ್ರು? ಮನೆಯವ್ರು ಹೋಗಿ ತಂದ್ರಜ್ಜಿ. ಚೆನ್ನಾಗಿದೆಯೇನಜ್ಜಿ? ಚೆನ್ನಾಗಿಲ್ದೆ ಏನು ಮಾಡ್ತೀವಿ? ಎಲ್ಲಿ ದುಡ್ಡು ಕೊಟ್ಟರೆ ಎಲ್ಲಿ ಇನ್ನಂತದ್ದು ನಾವು ಹಾಕ್ಕೊಂತೀವಿ. ಆದರೆ ಏನು ಮಾಡೋದು, ನಮ್ಮ ಮನೆ ಬೇರೆ ಸರಿ ಇಲ್ಲ. ತಗೊಳ್ಳೋಣ ಅಂದರೆ ದೇವರು ನಮಗೆ ಅಷ್ಟು ಅನುಕೂಲ ಕೊಟ್ಟಿಲ್ಲ. ಯಾಕತ್ತೆ ಒಂದಲ್ಲ ಒಂದಿನ ನಮಗೂ ಕಾಲ ಒಂದೇ ಬರ್ತೈತಿ, ಹಂಗಲ್ಲ ಅನ್ನಕ್ಕೆ ಹೋಗ್ಬೇಡ. ಹೇಗೆ ಹೇಳ್ದಜ್ಜಿ, ಸಮಯ ಎಲ್ಲರಿಗೂ ಒಂದೇ ಥರ ಇಲ್ಲ. ಒಂದಲ್ಲ ಒಂದಿನ ಎಲ್ಲರದು ಸಮಯ ಬದಲಾಗಿ ಆಗುತ್ತೆ. ನಾವು ಆ ಅವಕಾಶಗಳು ನಾವು ನೋಡ್ತಾ ಇರಬೇಕು. ಹಂಗಂತ ದುಡುಕಿ ಯಾವುದೇ ಕೆಟ್ಟ ನಿರ್ಧಾರಗಳು ತಗೋಬಾರ್ದು. ಸರಿ ಹೇಳ್ದಕ್ಕಂತ ನೀನು ಒಂದು ಕಾಲದಲ್ಲಿ ಒಂದು ತುತ್ತನಕ್ಕೂ ಎಷ್ಟು ಬರ್ದಾದೆ ನೋಡು. ಕಡೆಗೂ ನಾನು ಯಾವತ್ತೇ ಹೇಳಿಲ್ವಾ ತಾಳ್ಮೆಯಿಂದ ಇರು, ಎಲ್ಲನೂ ಸರಿ ಹೋಗುತ್ತೆ ಅಂತ. ಅವತ್ತು ನೀನು ತಾಳ್ಮೆಗಾಗಿರೋದಕ್ಕೆ ಇವತ್ತು ನೋಡು ಇಷ್ಟೆಲ್ಲ ಕಂಡೆ. ಮಕ್ಕಳು ಕೈಗೂ ಬಂದರು, ಅವರು ದುಡಿಮೆ ಕಡೆ ಗಮನ ಮಾಡ್ತಾಯಿದ್ರೆ ನಿನಗೂ ಮೈ ತುಂಬ ಭಯಂಕರ ಹಾಕಿದ್ದಾರೆ. ಎಲ್ಲ ಬಿಟ್ಟಾಕು, ಈಗ ಖುಷಿಯಾಗಿದೆಯಲ್ಲ ಅಷ್ಟು ಸಾಕು. ಇರು ಅಂತ ಹೇಳಿದ್ದೆ. ಇವತ್ತು ನನ್ನ ಆ ತಾಳ್ಮೆನೇ ನನಗಿವತ್ತು ಇಷ್ಟು ಸಿರಿ ಸಂಪತ್ತು ಸಿಗೋಕ್ಕೆ ಕಾರಣ ಆಗಿದ್ದು. ಅವತ್ತೇನೋ ನಾನು ಒಂದು ತುತ್ತು ಅನ್ನ ಸಿಗಲಿಲ್ಲ ಅಂತ ಪರದಾಡಿ ಸಾಯಕ್ಕೆ ಹೋಗ್ತಿದ್ದೆ. ಅಂಥ ಟೈಮಲ್ಲಿ ನನ್ನ ಒಳಗೆ ಕೆಟ್ಟು ಸಿಟ್ಟು ಕೋಪ ಎಲ್ಲ ನನ್ನನ್ನು ಸಾವಿನ ದಡಿಗೆ ನೋಡ್ಬಿಡ್ತಿತ್ತು. ಅವತ್ತೇನೋ ನಾನು ಸತ್ತಿದ್ರೆ ಇವತ್ತಿಷ್ಟೆಲ್ಲ ಕಾಣೋಕ್ಕಾಗ್ತಿದ್ದಿಲ್ಲ. ನಾನು ತಾಳ್ಮೆಯಿಂದ ಇದ್ದಕ್ಕೆ ಇವತ್ತು ನಾನು ಇಷ್ಟೆಲ್ಲ ಕಾಣೋಕ್ಕೆ ಸಾಧ್ಯ ಆಗಿದ್ದು ನನ್ನ ಗಂಡ, ನನ್ನ ಮಕ್ಕಳಿಂದ.